ವಿ ಆರ್ ಲೀವಿಂಗ್ ರಾಮೇಶ್ವರಂ ಹೊರಟಿದ್ದೀವಿ ಈಗ. ಫುಲ್ ಸ್ವೆಟ್, ತುಂಬಾ ಲೇಟ್ ಆಗಿಬಿಟ್ಟಿದೆ. ಧನುಷ್ ಅವರು ಆಯ್ತಾ ನಿಮ್ದು ಕಟ್ಟಿ? ಎಷ್ಟೊತ್ತು ಮಾಡ್ತೀರ್ರಿ? ಧನುಷ್ ಕೊಟ್ಟಿಲ್ಲ, ಫೋಟೋ ತೆಗೋಕ್ಕೂ ಬಿಡಲಿಲ್ಲ, ಏನಿಲ್ಲ. ಹಂಗೆ ಕಣ್ಣೆಲ್ಲ ನಂದು ಫುಲ್ ಸ್ಟ್ರೈನ್ ಆಗಿ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇವಾಗ ಫ್ಯೂಲ್ ಬ್ರೇಕ್ ಒಂದು, ಆಮೇಲೆ ಇಲ್ಲಿಂದ ಈಗ 172 ಕಿಲೋಮೀಟರ್ಸ್ ಇದೆ. 172 ಕಿಲೋಮೀಟರ್ಸ್ ಟು ಮಧುರೈ. ಸೊ ಮಧುರೈಯಿಂದ ಟೆಂಪಲ್ ನೋಡಬೇಕು, ಟೆಂಪಲ್ ಹೆಂಗೆ ಅಂತ. ಟೈಮ್ ಇದ್ದರೆ ಟೆಂಪಲ್ ವಿಸಿಟ್ ಮಾಡಿಕೊಂಡು ಟೆಂಪಲಿಂದ ಸೀದಾ ಈ ರೋಡು. ಸೊ ಈ ರೋಡಿಂದ ಮಧುರೈಯಿಂದ ಈ ರೋಡಿಗೆ 192 ಕಿಲೋಮೀಟರ್ಸ್ ಇದೆ ಟೋಟಲ್. ಇರೋ ಯಾರು ಹೋದ? ಇಲ್ಲ. ಸೊ ಹಾಗೆ ಇವಾಗ ಪಂಬನಲ್ಲಿ ಒಂದು ಪಿಕ್ ಸ್ಟಾಪ್ ಇದೆ. ನಿನ್ನೆ ರಾತ್ರಿ ನೋಡೋಕ್ಕೆ ಸಿಕ್ಕಿದ್ದಿಲ್ಲ. ನೀವು ನೆನ್ನೆದು ಬ್ಲಾಗ್ಸ್ ನೋಡಿಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ನೆನ್ನೆದು ಬ್ಲಾಗ್ ನೋಡಿ, ಡೇ 4ದು. ಸೊ ಇವತ್ತು ಪಂಬನ್ ಸ್ವಲ್ಪ ಈಗ ಮಧ್ಯಾಹ್ನ ಆಗಿರೋದ್ರಿಂದ ಯಾವುದಾದ್ರು ಟ್ರೈನ್ಗಿನ್ ಬಂದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ವ್ಯೂ. ನೋಡೋಣ ಹೇಗಾಗುತ್ತೆ ಅಂತ. ಬಾಯ್ಸ್ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ನಿಲ್ಸೋದು ಬೇಡ, ಸೀದಾ ಹೋಗ್ಬಿಡೋಣ, ಲೇಟ್ ಆಗುತ್ತೆ ಅಂತ ಕೂತಿದ್ದಾನೆ ಇವಾಗ. ನಾನು ಅದೇ ಹೇಳಿದೆ, ಆದರೆ ಬರೋದೇ ಒನ್ಸಿನ ಲೈಫ್ ಟೈಮ್ ಅನಿಸುತ್ತೆ ಇದೆಲ್ಲ. ಲೈಫ್ ಟೈಮಲ್ಲ, ನೆಕ್ಸ್ಟ್ ಬರ್ಬೋದು. ಆದರೆ ಈಗ ಇಲ್ಲಿ ಗಂಟೆ ಬಂದುಬಿಟ್ಟು ಪಂಬನಲ್ಲಿ ಒಂದು ಫೋಟೋ ತೆಗ್ದಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅಂತ ಅನಿಸ್ತದೆ. ಕನ್ಯಾಕುಮಾರಿ 2.0 ಲೋಡಿಂಗ್. ಸೊ ಹಾಗೆ ಈಗ ಪಂಬನಲ್ಲಿ ಸಿಗೋಣ ನಿಮಗೆ. போதும் கொஞ்சம் போடுங்க 900. இன்னும் கொஞ்சம் விட போதும். கரெக்ட் ஃபுல் ஆயிட்டு நந்து. அண்ணா இந்த வண்டியும் அந்த வண்டியும் ஒரே பில்லு. இந்த வண்டி அந்த வண்டி. ಲಡಾಖಿಗೆ ಯೋಚನೆ ಮಾಡಾಗ ಅಲ್ಲೆಲ್ಲ ಡ್ರಮ್ ಹಿಡ್ಕೊಂಡು ಹೋಗ್ಬೇಕು ನಾವು. ಡ್ರಮ್ ಗಟ್ಟಲೆ ಹೊಡಿಬೇಕು ಪೆಟ್ರೋಲ್. ಇನ್ನಿವಾಗ ಇಲ್ಲಿಂದ ನಾವು ಇನ್ನು ಡೈರೆಕ್ಟ್ ಊಟಕ್ಕೆ ಒಂದು ಬ್ರೇಕ್ ಕೊಡ್ತೀವಿ ಅಷ್ಟೇ. ಊಟಕ್ಕೆ ಬ್ರೇಕ್ ಕೊಟ್ಟು ಹೊರಡ್ತಾ ಇರೋದೆ ಸೀದಾ ಪಂಬನ್ ಬ್ರಿಡ್ಜ್ ಒಂದು ಸ್ಟಾಪ್ ಅಷ್ಟೇ. ಓಕೆ, ಈಗ ಪಂಬನ್ ಬ್ರಿಡ್ಜ್ ಕಡೆಗೆ ನಮ್ಮ ಪಯಣ. ಗಾಡಿಗೆ ತಿನ್ಸಿದ್ವಿ ಈಗ ಒಂದು ಸ್ವಲ್ಪ, ಇನ್ನು ನಾವು ತಿನ್ನಬೇಕು ಮಧ್ಯಾಹ್ನ. ಗಾಡಿ ಹೊಟ್ಟೆ ತುಂಬ ತಿಂದಿದೆ ಈಗ ಅಲ್ಲ ಇಶಾಂಕ್? ನಿನ್ನ ಗಾಡಿ ಹೊಟ್ಟೆ ತುಂಬ ಇದೆಯಾ? ನಂದು ಫುಲ್ ತುಂಬಿದೆ ಹೊಟ್ಟೆ. ಈಗ ಗಾಡಿ ಹೊಟ್ಟೆ ತುಂಬಿಸಿದ್ದೀವಿ. ನೆಕ್ಸ್ಟ್ ನಮ್ಮದು ನಾವು ಹೊಟ್ಟೆ ತುಂಬ ತಿನ್ಬೇಕೀಗ ಊಟ ಮಧ್ಯಾಹ್ನ. ನನಗೆ ಪ್ರಾಬ್ಲಮ್ ಇಲ್ಲ, ಹೈಡ್ರೇಷನ್ ಪ್ಯಾಕ್ ಇರೋದ್ರಿಂದ ಆಗಾಗ ನೀರು ಕುಡ್ಕೋತೀನಿ. ನಿಲ್ಸಿದಾಗ ನೀರು ಕುಡ್ಕೋತೀನಿ. ಶೋಕಿ ಎಲ್ಲ ಒಳ್ಳೆ ಯೂಸ್ ಆಯಿತು ನನಗೆ. ಇಲ್ಲ ಬಾಟ್ಲು ಹುಡ್ಕೊಂಡು ತಿರುಗಾಡ್ಬೇಕಾ? ಇದಾದರೆ ನನ್ನ ಕುತ್ತಿಗೆಲೇ ಇರುತ್ತೆ ನೀರು. ಸುಮ್ಮನಿರೋ, ಯಾಕೋ ಅದೆಲ್ಲ ಮುಚ್ಚಿಡುವಂತಹ ಮಾತುಗಳು. ನೋಡಿ, ನಿಮ್ಮ ದಯೆಯಿಂದಾಗಿ ಸ್ವಲ್ಪ ಸಬ್ಸ್ಕ್ರೈಬ್ ಎಲ್ಲ ಆದರೆ ಇನ್ನು ಬೇರೆ ತಗೋಬೋದು. EMI ಇದೆಲ್ಲ ಫುಲ್ ಕ್ಯಾಶಲ್ಲೇ ತಗೋಬೋದು. ಸೊ ಆನ್ ದಿಸ್ ನೋಟ್, ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂದು ವಾಯ್ಸ್ ಹೋಗ್ಬಿಟ್ಟು ನನಗೆ ಭಾರಿ ಹಿಂಸೆ ಆಗ್ತಿದೆ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ. ಸೊ ವಿ ಹ್ಯಾವ್ ರೀಚ್ಡ್ ದ ವರ್ಲ್ಡ್ ಫೇಮಸ್ ಪಂಬನ್ ಬ್ರಿಡ್ಜ್. ಅದರ ಫುಲ್ ಆರೆಂಜ್ ಟ್ರಾಫಿಕ್, ಅದೊಂದೇ ಬೇಜಾರು ನಮಗೆ. ನೋಡಿ ಏನು ಸಕ್ಕತ್ತಾಗಿದೆ ಬ್ರಿಡ್ಜು. ನನ್ನ ರಾತ್ರಿ ಬಂದಿದ್ದೀವಿ ಈ ಕಡೆ, ಅದು ರೂಟಲ್ಲಿ ಏನು ಗೊತ್ತಾಗಿಲ್ಲ. PC ಅವರು
ಪಿ ಸಿ ಅವರು ಕಾಗೆ ಹಾರಿಸ್ತಾ ಇದ್ದಾರೆ. ಮತ್ತು ಇದೆಲ್ಲ ಬರೋದೇ ಒಂದು ಸಲ ಬಂದಾಗ ತಗೊಬಿಡ್ಬೇಕು ಮೆಮೊರೀಸ್. ಅದಕ್ಕೆ ನಾವು ನಮ್ಮ ಬಾಯ್ಸಿಗೂ ಏನೂ ಇದು ಮಾಡಿಲ್ಲ, ಬೇಡ ಓಡೋಣ ಅಂತ ಏನು ಹೇಳ್ತಾ ಇಲ್ಲ. ಯಾಕಂದರೆ ಅವರಿಗೂ ಇಂಟ್ರೆಸ್ಟ್ ಇರುತ್ತೆ. ನಾವೇನೋ ಫೋಟೋಜೆನಿಕ್ ಅಲ್ಲ, ಆದರೆ ನಮ್ಮ ಚೇತನ್ ಅವರೆಲ್ಲ ತುಂಬ ಫೋಟೋಜೆನಿಕ್. ಅವರು ಫೋಟೋ ಅದೆಲ್ಲ ಮೆಮೊರೀಸ್ ಎಲ್ಲ ಹಾಗೆ ನಿಮಗೆ ಸ್ವಲ್ಪ ಈ ಥರ ಅಸ್ಥೆಟಿಕ್ ಫೋಟೋಸ್ ಆ ಥರ ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಸ್ನ್ಯಾಪ್ಸ್ ಬೈ ಚೇತು ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವನ್ನ ಫಾಲೋ ಮಾಡಿ. ನಾವು ನಿಲ್ಲಿಸೋದು ನಮ್ಮ ಗಾಡಿ ಫೋಟೋ ತಗೊಳ್ಳೋದೇ ಆಗೋಗ್ಬಿಡುತ್ತೆ. ಬರೀ ನಮ್ಮ ಫೋಟೋ ನಾವು ಇಲ್ಲಿ ಗಂಟೆ ತಗೊಂಡೇ ಇಲ್ಲ. ಪೊಲೀಸ್ ಇದ್ದಾರೆ ನೋಡ್ಕೊಂಬಂದೆ, ನಿಂತ್ಕೊಂಡೆಲ್ಲ ಬರಬೇಡಿ ಹುಚ್ಚಿರ್ತಾರ. ಯಬ್ಬ ಟಚ್ಚೇ ಮಾಡ್ಬಿಡ್ತಿದ್ದೆ ಒಬ್ಬ ಬೈಕ್, ಅವನಿಗೆ ಜಸ್ಟ್ ಮಿಸ್ಸು. ಓ ಟ್ರೈನ್ ಟ್ರ್ಯಾಕ್ ಅಡಿಯಲ್ಲಿ ಹೋಗ್ತದ, ಎಂಥ ಕತೆ ಇದು? ನೋ ಪಾರ್ಕಿಂಗು. ನೋಡಿ ಟ್ರೈನ್ ಟ್ರ್ಯಾಕ್ಸ್ ಇದೆ, ಟ್ರೈನ್ ಟ್ರ್ಯಾಕ್ ನೋಡಿ ಇಲ್ಲಿ. ಬೇಗ ಕ್ವಿಕ್ಕಾಗಿ ಒಂದು ಕ್ಯಾಪ್ಚರ್. ಅಲ್ಲಿ ಕಾಪ್ಸ್ ಬೈತಾರೆ, ಬೇಗ. ನೋಡಿ ದಿಸ್ ಇಸ್ ದ ಪಂಬನ್ ಬ್ರಿಡ್ಜ್. ಅದೇ ಭಯ, ಬಂದ್ಬಿಟ್ರೆ ಈ ಕಡೆ ನಮ್ಮನ್ನ ಓಡಿಸ್ತಾರೆ. ಈಗ ಅಲ್ಲಿ ಕಾರ್ ಅವ್ರು ನಿಲ್ಲಿಸಿದ್ರು. ಅಷ್ಟೇ. ಆದರೂ ಏನು ಸಾಕಂತ ಒಂಥರ KGF 2 ಥರ ಇದೆ ಅಲ್ಲ, ನೋಡು. ಆಯ್ ಎಲ್ಲ ಎಸಿತಿದ್ದಾರೆ. ಯಾಕೆ ಎಸಿತಾರೆ ಅದೆಲ್ಲ ಬೀಚಿಗೆ? ಓ ಆ ಥರ ಸಿಸ್ಟಮಾ? ನಾನೇನೋ ಇವ್ರು ಕಸ ಎಸಿದವ್ರೆ ಅಂದ್ಕೊಂಡೆ. ಬೀಚ್ ಯಾವುದೋ ಹತ್ರ ಇಟ್ಕೊಳ್ಳಲ್ಲ ಬಿಡು, ಎಲ್ಲ ವಾಪಸ್ ಕಳಿಸ್ತದೆ ದಡಕ್ಕೆ. ಆಡಬೇಡ, ಬ್ಲಾಗ್ ಮಾಡ್ತೀನಿ ನಾನು, ಕಾಪಿರೈಟ್ ಬಂದ್ಬಿಡುತ್ತೆ ನಿನ್ನ ವಾಯ್ಸ್ ಕೇಳಿ. ಯಪ್ಪ ಎಂಥ ಗಾಳಿಯೋ ಇದು. ಭಯ ಆಗ್ತಿದೆ ಗುರು. ನಂಗೆ ಸ್ಟಿಕ್ ಇಟ್ಕೊಂಡು ಭಯ ಆಯ್ತಿತ್ತು. ಈ ಬ್ರಿಡ್ಜ್ ಹೆಂಗೆ ತಡಿತಾ ಇರ್ಬೋದು ಆಗ. ಹೆಂಗ್ ಕಟ್ಟಿದಾನ ಗುರು ಇದು? ನನಗೆ ಇಲ್ಲೇ ಭಯ ಆಯ್ತಿದೇನೋ. ಈ ಯೋಗನ್ ಬ್ಯಾಗ್ ಟಚ್ ಆಯ್ತು. ನಾನು ವಿಡಿಯೋ ಮಾಡ್ತಾನೆ, ಒಂದು ಹಾಯ್ ಮಾಡಿದೆ. ಅಣ್ಣಗೂ ஒரு ಹಾಯ್ சொல்லுங்க. CC ಕ್ಯಾಮ್ರಾ ನಮ್ಮನ್ನೇ ನೋಡ್ತಾ ಇದೆ ಅಲ್ಲಿ ನೋಡಿ. ಬ್ರಿಡ್ಜ್ ಮಾತ್ರ ಸಾಕಾಗಿದೆ. ಏನು ಭಯ ಆಯ್ತು ಅಲ್ಲಿ ಗಾಳಿ ಬಂದಾಗ. ಗಾಳಿ ಬೀಸು, ಬ್ರಿಡ್ಜ್ ಹೆಂಗ್ ತಡ್ಕೋಬೇಕು ಇಷ್ಟು ವೆಹಿಕಲ್ಲು? ಅದನ್ನೇ ಹೇಳ್ತಾ ಇರೋದು. ಅಸಾಮಾನ್ಯ. ಹಾಗೆ ಸೀನ್. ಹೊಸ ರೈಲ್ವೆ ಟ್ರ್ಯಾಕ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಇನ್ ಪ್ರೊಸೆಸ್. ಏನು ಮಾಡಿದೆ? ಅದೊಂದು ಕೆಟ್ಟ ಅಭ್ಯಾಸ ನಂದು, ಗಾಡಿ ಆಫ್ ಮಾಡಲ್ಲ. ಗಾಡಿ ಆಫ್ ಮಾಡೋದೇ ಇಲ್ಲ. ಇವಾಗ ಅವ್ರು ವೈಬಿಂಗ್ ಮೂಡಲ್ಲಿದ್ದಾರೆ.
ಇಲ್ಲ ಮರ ಬಿಟ್ಟ ಮಂಗನ್ ಥರ ಆಗ್ಬಿಟ್ಟಿದ್ರು ಯೋಗ ಬೆಳಿಗ್ಗೆಯಿಂದ. ಬರುವಾಗ ನೋಡಿದೆ ಸ್ವಲ್ಪ ಜೋಶಲ್ಲಿ ಹೊಡಿತಿದ್ದೆ. ಯೋಗ ಅವ್ರಿಗೆ ಏನಾದರೂ ಬೇಜಾರಿದ್ರೆ ಹೇಳ್ಬಿಡಿ ವ್ಲಾಗಲ್ಲಿ. ನಾವು ವ್ಲಾಗ್ ಮಾಡೋದೇನಾದ್ರು ಬೇಜಾರಾಗ್ತಿದ್ಯಾ ನಿಮ್ಮ ಮುಖ ತೋರಿಸ್ತಾ ಇದ್ದೀನಿ ಅಂತ? ನನ್ನಿಂದ ಏನು ಬೇಜಾರಾಗಿದೆಯಾ? ಏನೋ ಯಾವುದೋ ಒಂದು ಕಾರಣಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ನೈಟು 3:30-4 ಗಂಟೆಗೆ ನಾವು ಮಲಗಿದ್ದು, ತಿರ್ಗಿ 1 ಅವರ್ ನಿದ್ದೆ ಮಾಡ್ಬಿಟ್ಟು ತಿರ್ಗಿ ಬೆಳೆ 6 ಗಂಟೆಗೆ ಎದ್ದಿದ್ದು. ಏನೋ ಬೇಜಾರಿತ್ತು, ಯಾವುದೋ ಒಂದು ವಿಷಯಕ್ಕೆ ನಮ್ಮ ವ್ಲಾಗಿಗೆ ಯಾರಿಗಾರು ಬೇಜಾರಾಗಿದ್ರೆ ದೂರ ನೋಡಿದ್ರೆ ಹೆಂಗ್ ಕಾಣಿಸ್ತಿದೆ ನೋಡು. ಇದು ಮಾತ್ರ ಸಕ್ಕತ್ತಾಗಿದೆ. ಅವು KGF ಥರ ಇದೆ ನೋಡು. ಪಕ್ಷಿಗೆ ಎಲ್ಲಿ ಸಿಗುತ್ತೆ? ಸಿಗಲ್ಲ ಪಕ್ಷಿ, ಗ್ರಿಪ್ ಎಲ್ಲಿ ಸಿಗುತ್ತೆ ಹೇಳು? ಈಗ ಪೊಲೀಸ್ ಬರ್ತಾನೆ ಇಲ್ಲಿ ಗ್ಯಾರಂಟಿ. ನಾವು ಹೊರಡೋದು ಒಳ್ಳೇದು. ಅಂದ್ರೆ ಈ ಹಿಂದಿಲಿ ಚಪ್ರಿ ಇದೊಂದು ವರ್ಡ್ ಯೂಸ್ ಮಾಡ್ತಾರೆ. ಸೊ ಆ ಥರ ತಮಿಳಲ್ಲಿ ಪುಲ್ಲಿಂಗು ಅಂತ ಯೂಸ್ ಮಾಡ್ತಾರೆ. ಪುಲ್ಲಿಂಗು. ಸೊ ಪುಲ್ಲಿಂಗು ಅಂದರೆ ಏನಂದರೆ ಈ ಹವಾಯಿ ಸ್ಲಿಪ್ಪರ್ ವಿತೌಟ್ ಹೆಲ್ಮೆಟ್, ಮುಖಕ್ಕೊಂದು ಮಾಸ್ಕ್, ಒಂದು ನಿಮಗೆ ಗೊತ್ತಿರುತ್ತೆ ಯಾವುದು ಅಂತ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ಬೈಕ್ ಅಂತ. ಸೊ ಹಾಗೆ ಅವ್ರನ್ನ ಪುಲ್ಲಿಂಗು ಅಂತ ಕರೀತಾರೆ ತಮಿಳ್ನಾಡಲ್ಲಿ. ಅವ್ರದ್ದೊಂದು ಸಾಂಗ್ ಇದೆ, ಅಮ್ಮ ಪುಲ್ಲಿಂಗ ಎಲ್ಲ ಭಯಂಕರ ಅಂತ, ಆ ಥರ. ಸೊ ಇವಾಗ ರೈಡ್ ಸ್ಟಾರ್ಟ್ ಆಗಿ ಒಂದು ಅರ್ಧ ಗಂಟೆ ಆಯಿತು. ಹೋಗ್ತಾ ಇದ್ದೀವಿ. ಇನ್ನೂ ಸುಮಾರು ದೂರ ಹೋಗಬೇಕು. ಇವತ್ತು 500 ಕಿಲೋಮೀಟ್ರ್ ಕ್ಲಾಕ್ ಮಾಡಬೇಕು ಇವತ್ತು. ಅದೇ ಇನ್ನೊಂದು 36 ಕಿಲೋಮೀಟ್ರ್ ರಾಮನಾಥ್ಪುರ. ಎಟ್ ವಸಂತಮ್ಸ್ ವೆಜ್ ತುಂಬ ಕ್ರೌಡೆಡ್ ಇದೆ. ನೋಡೋಣ, ರಶ್ ಇದೆ ಅಂತ ಹೇಳ್ತಿದ್ದಾರೆ ಬಾಯ್ಸ್. ಏನೋ ಬೇರೆ ಕಡೆನಾ? ಬಾಯ್ಸ್ ಆರ್ ರೆಡಿ ಟು ರೋಲ್. ಪಂಪ್ಡಪ್ ಆಯಿತು. ಗಾಡಿಗೂ ಊಟ ಮಾಡಿಸ್ತೀವಿ. ನಾವು ಊಟ ಮಾಡ್ಕೊಂಡ್ವಿ. ಊಟ ಚೆನ್ನಾಗಿತ್ತು. ಅನ್ಲಿಮಿಟೆಡ್ ರೈಸ್, ಏನು ಬೇಕಾದ್ರೆ ಅನ್ಲಿಮಿಟೆಡ್. And cheers to other one good meal. ಹೌದು, ಅನ್ನದ ಗುಡ್ ಮೀಲ್. ಏನಾದ್ರು ಕುಡಿತೀರಾ? ಜ್ಯೂಸ್ ಗೀಸ್ ಏನಾದರೂ, ಫ್ರೂಟ್ ಜ್ಯೂಸ್ ಏನಾದರೂ? ಓಕೆ ಸರಿ, ಇನ್ನು ಸಿಗೋಣ ಒಂದಿವೆ. ನೋಡಿ, ಒಂದು ಪಿಟ್ ಸ್ಟಾಪ್ ಕೊಟ್ಟಿದ್ದೀವಿ. ಒಂದು ವ್ಲಾಗ್ದು BTS ನೋಡಿ, ವ್ಲಾಗ್ ನಡೀತಾ ಇದೆ. ವ್ಲಾಗ್ ಹೇಳ್ತೀನಿ, ರೀಲ್ ನಡೀತಾ ಇದೆ. ಈ ರೀಲ್ನ ನೀವು ಎಲ್ಲಿ ಚೆಕ್ಔಟ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಕ್ಕೆ ಮರಿಬೇಡಿ, @ಅಭಿಲಾಷ್ KS ಅಂತ. ಲಿಂಕ್ ಕೊಟ್ಟಿರ್ತೀನಿ. ಭುವನ್ ಬಿದ್ದಪ್ಪ ಕಾಳೆಂಗಡ. ಫಸ್ಟ್ ನೊಮ್ಯಾಡ್ಸ್ ಕ್ಲಬ್ನ ಫಾಲೋ ಮಾಡಿ, ನಮ್ಮ ಕ್ಲಬ್. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ, ಬರ್ತಾ ಇದ್ದಾರೆ ಬಾಯ್ಸ್. ಶೂಟಿಂಗ್ ಮಾಡಿ ಬರ್ತಾ ಇದ್ದಾರೆ. ಧನುಷ್ ಅವರು ಫುಲ್ ಟ್ಯಾಂಕ್ ಮಾಡಿಸಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಫೈನಲಿ ನಾವು ಮಧುರೈ ರೀಚ್ ಆಗಿದ್ದೀವಿ. ಈಗ ಮಧುರೈ ಟೌನಲ್ಲಿದ್ದೀವಿ. ಸಮಯ 5:30. ಪ್ಲ್ಯಾನ್ ಇವಾಗ ಟೆಂಪಲ್ ಒಂದು ರೌಂಡ್ ವಿಸಿಟ್ ಮಾಡಿಬಿಟ್ಟು ಹೋಗೋಣ ಅಂತ ಇದ್ದೀವಿ. ಮೀನಾಕ್ಷಿ ಅಮ್ಮ ಟೆಂಪಲ್. ಆಮೇಲೆ ವಿಸಿಟ್ ಮಾಡಿ ಇನ್ನೂ 195 ಕಿಲೋಮೀಟ್ರ್ ಓಡಿಸ್ಬೇಕು ಈ ರೋಡಿಗೆ. ಅದು 8 ಗಂಟೆ ಹಂಗೆ ಹೊರಡೋದು ಮೇಲೆ ಇಲ್ಲಿಂದ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಮಧುರೈ ಮೀನಾಕ್ಷಿ ಟೆಂಪಲ್ ಒಂದು ಗುಡಿ ಅಟೆಂಡ್ ಮಾಡಿದ್ವಿ ಅಷ್ಟೇ. ಈಶ್ವರ ಟೆಂಪಲ್ ಇಲ್ಲಿ ಶಬರಿಮಲೆ ಅವರು 40,000 ಜನ ಇದ್ದಾರೆ. ರಶ್ ನೋಡಿ ಎದುರ್ಕೊಬಿಟ್ವಿ. ನಾವು ಅದಕ್ಕೆ ಟೆಂಪಲ್ ಅವ್ರಿಗೆ ಹೇಳಿದ್ವಿ ಓಕೆ ಫ್ರೆಂಡ್ಸ್ ಬಾಯ್ ಅಂತ. ಅದಕ್ಕೆ ಆಚೆ ಇದೆ ನಮಸ್ಕಾರ ಮಾಡ್ಬಿಟ್ಟು ನೋಡ್ತಾ ಇದ್ದೀವಿ. ನೋಡೋಣ, ತಾಯಿ ಆಶೀರ್ವಾದ ಇದ್ದರೆ ಇನ್ನೊಂದ್ಸಲ ಬರೋಂಗೆ ಮಾಡಲಿ. ಇನ್ನೊಂದ್ಸಲ ಗಾಡಿಲಾದ್ರೂ ಸರಿ, ಬಸ್ಸಲ್ಲಾದ್ರೂ ಸರಿ ಬರ್ತೀವಿ ಇನ್ನೊಂದ್ಸಲ. ಸೊ ಇವಾಗ ಹೊರಟಿದ್ದೀವಿ ಈ ರೋಡ್ ಕಡೆಗೆ ನಮ್ಮ ಪಯಣ. ಬಾಯ್ಸ್ ಎಲ್ಲ ಫುಲ್ ಜೋಶಲ್ಲಿದ್ದಾರೆ. ಡೈರೆಕ್ಟ್ ಈ ರೋಡಲ್ಲಿ ಸ್ಟೇ ಆಗ್ತೀವೋ ಇಲ್ಲ ಡೈರೆಕ್ಟ್ ದಿಮ್ಮಮ್ ಘಾಟ್ಗೆ ಹೊಡೆದ್ಬಿಡ್ತೀವೋ ಅಂತ ಗೊತ್ತಿಲ್ಲ. ಅಂದರೆ ನೈಟ್ ಇಡೀ ಓಡಿಸ್ಬೇಕಾಗ ಗಾಡಿ, ನೈಟ್ ಇಡೀ ಓಡಿಸ್ಬೇಕು. ಅಡ್ವೆಂಚರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಏನಾಗುತ್ತೆ ಇನ್ಫಾರ್ಮೇಷನ್ ಕೊಡ್ತೀವಿ.
ನಾವೀಗ ಏನು ಮಾತಾಡ್ತಿದ್ವಿ ಅಂದರೆ ನಾನು ಇಶಾಂಕು ನೈಟ್ ರೈಡಿಂಗು ಒಂಥರ ಚಂದನೇ. ಆದರೆ ಹೈವೇಸಲ್ಲಿ ಏನು ಪ್ರಾಬ್ಲಮ್ ಅಂದರೆ ಕೆಲವೊಂದು ಕಡೆ ಸಿಂಗಲ್ ಲೈನ್ ಹೈವೇಸ್ ಇರುತ್ತೆ. ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಫ್ರಂಟಿಂದ ಬರೋರು ಲೋ ಬೀಮ್ ಮಾಡೋದೇ ಇಲ್ಲ ನೋಡಿ. ಅವ್ರಿಗೆ ಹೈ ಬೀಮ್ ಲೋ ಬೀಮ್ ಸ್ವಿಚ್ ಇದೆ ಅಂತ ಅನ್ನೋದೇ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಗಾಡೀಲಿ. ಸೊ ಆವಾಗ ನಾವು ತುಂಬ ಪೇಸ್ ಡೌನ್ ಆಗಿಬಿಡುತ್ತೆ, ಅದೊಂದು ಪ್ರಾಬ್ಲಮ್. ಪಾಸಿಟಿವ್ ಏನಂದರೆ ಲೇಟ್ ನೈಟ್ ಆಯ್ತಿದ್ದಂಗೆ ಸ್ವಲ್ಪ ವೆಹಿಕಲ್ಸ್ ಟ್ರಾಫಿಕ್ ಡೌನ್ ಆಗುತ್ತೆ, ಮತ್ತು ಸೆಕೆ ಇರೋಲ್ಲ ಜಾಸ್ತಿ. ಮನೇಲೆಲ್ಲ ಟೆನ್ಷನ್ ತಗೋತಾರೆ ನೈಟ್ ರೈಡಿಂಗ್ ಅಂತ ಹೇಳ್ದಂಗೆ. ಯಶಾಂಕ್ ಅವ್ರ ಅಮ್ಮ ಅಂತೂ ಇವಾಗ 200 ಕಿಲೋಮೀಟ್ರ್ ಇದೆಯಾ ಇನ್ನು ನೈಟ್ ರೈಡಿಂಗಾ ಅಂತ ಕೇಳ್ತಾಯಿದ್ರು. ಸೊ ಹಾಗೆ ಈ ಪಾಯಿಂಟ್ ಬಂತು. ಸೊ ಇನ್ನು ಊಟ ಟೈಮಿಗೆ ಸಿಗ್ತೀವಿ. ಬಾಯ್. ಸಡನ್ ಚೇಂಜ್ ಆಫ್ ಪ್ಲ್ಯಾನ್ಸ್ ನಮ್ಮದು. ಆ್ಯಕ್ಚುಲಿ ನಾವೀಗ ಈ ರೋಡ್ ಹೋಗ್ತಾ ಇಲ್ಲ, ಯಾಕಂದರೆ ನಮ್ಮ ಫೆಲೋ ರೈಡರ್ ಬಿದ್ದಪ್ಪ ಅಂತ ಅವನಿಗೆ ತುಂಬ ಆ್ಯಂಕಲ್ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ. ಸೊ ಅವನ ಬೈಕನ್ನ ಈಗ ನಮ್ಮ ಪ್ರಫುಲ್ಲ ಚಂದ್ರ ಅವರು ಓಡಿಸ್ತಾ ಇದ್ದಾರೆ. ತುಂಬ ಅಂದರೆ ಸ್ವಲ್ಪ ಸೀರಿಯಸ್ ಆಗಿ ಆ್ಯಂಕಲ್ ಸ್ವೆಲ್ಲಿಂಗ್ ಆಗಿದೆ. ಅದಕ್ಕೋಸ್ಕರ ಹತ್ತಿರ ಟೌನಿಗೆ ದಿಂಡಿಗುಲ್ ಇಲ್ಲಿಂದ ಬಂದು ಒಂದು 25 ಕಿಲೋಮೀಟ್ರ್ ಇದೆ ಈಗ. ಸೊ ಇಲ್ಲೇ ರೂಮ್ ಈಗ ಅರೇಂಜ್ ಮಾಡಿದ್ದೀವಿ. ಹಾಗೆ ಅಲ್ಲಿಂದ ನಾಳೆ ಬೆಳಿಗ್ಗೆ ಬೇಗ ಹೊರಡಬೇಕು, ಆದಷ್ಟು ಬೆಳಿಗ್ಗೆ ಹೋಗ್ತೀವಿ ಅಂತ ಈಗ ಪ್ಲ್ಯಾನ್ ಆಗಿದೆ. ಅವನಿಗೆ ನೆನ್ನೆಯಿಂದಲೇ ಆ್ಯಂಕಲ್ ಪೇಯ್ನ್ ಅಂತ ಹೇಳ್ತಾ ಇದ್ದ. ಅದು ರೈಡಿಂಗ್ ಬೂಟ್ಸ್ ಫಸ್ಟ್ ಟೈಮ್ ಹಾಕಿರೋದು ಅವನು. ಸೊ ಅದರಿಂದಾಗಿ ಅದು ಇನ್ನೂ ಕರೆಕ್ಟಾಗಿ ಹೆಜ್ಜೆ. ಹೌದು, ಮತ್ತು ಬೂಟ್ಸ್ ಎಷ್ಟೇ ನಮಗೆ ಪ್ರೊಟೆಕ್ಟಿವ್ ಆಗಿದ್ರು ಅಷ್ಟೇ ಅನ್ಕಂಫರ್ಟೇಬಲ್ ಅದು. ಆದರೆ ಪ್ರೊಟೆಕ್ಷನ್ ವೈಸ್ ನಾವು ಅದನ್ನ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಯೂಸ್ ಟು ಆಗಬೇಕು ಅಷ್ಟೇ, ಇನ್ನೇನಿಲ್ಲ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಥರ ಆಯಿತು. ಸೊ ಇವಾಗ ಆನ್ ಅವರ್ ವೇ ಟು ದಿಂಡಿಗುಲ್. ನಾಳೆ ಬೆಳಿಗ್ಗೆ ಒಂದು ಸ್ವಲ್ಪ ಡೇ ಅರ್ಲಿ ಸ್ಟಾರ್ಟ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಸೊ ಗೈಸ್, ಜಸ್ಟ್ ನೌ ಫಿನಿಶ್ಡ್ ಲಂಚ್ ಎಟ್ ಡಿನ್ನರ್ ಎಟ್ ದಿಂಡಿಗುಲ್ ತಲಪಕಟ್ಟಿ ರೆಸ್ಟೋರೆಂಟ್. ಸೊ ಇವಾಗ ನಾನು ಮುಂಚೆ ಹೇಳ್ದಂಗೆ ಪ್ಲ್ಯಾನ್ ಚೇಂಜ್ ಆಗಿದೆ. ನಾಳೆ ಬೆಳಿಗ್ಗೆ ಹೋಗೋಣ ಅಂತಿದ್ದೀವಿ ಮೈಸೂರು ಕಡೆಗೆ. ಇವತ್ತು ನಮ್ಮ ಬಿದ್ದಪ್ಪ ಅವರು ಕಾಲು ಇಷ್ಟಾಗ್ಬಿಟ್ಟಿದೆ. ಏತಗಿರಿ ಬಿದ್ದಪ್ಪ ಅವರೇ, ಕಾಲು 2 ಆ್ಯಂಕಲಲ್ಲೂ ಫುಲ್ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ನೋಡಿ. ಈ ಕಾಲಂತೂ ಫುಲ್ ಸ್ವೆಲ್ಲಿಂಗು. ಸೊ ನಂದು ಸ್ವಲ್ಪ ಸ್ವೆಲ್ಲಿಂಗ್ ಆಗ್ತಿದೆ ಕಾಲು, ಯಾಕಂದರೆ ಈ ಬೂಟದೇನೋ ಪ್ರಾಬ್ಲಮ್ ಆಗ್ತಿದೆ. ಸೊ ಹಾಗೆ ಈಗ ದಿಂಡಿಗುಲಲ್ಲಿ ರೂಮ್ ಮಾಡಿದ್ದೀವಿ. ಈಗ ಅಲ್ಲಿಗೆ ನಮ್ಮ ಮುಂದಿನ ಪ್ರಯಾಣ.